ನಾನು ಊರಲ್ಲಿದ್ದಾಗ ತಿನ್ನೋದೆಲ್ಲ ಮ್ಯಾಂಗೋ ಎಂಡ್ ಆಗಿರೋದ್ರಿಂದ ಅದರಲ್ಲೂ ಸ್ಯಾಟರ್ಡೆ ಎಲ್ಲ ಸಿಕ್ಕಾಪಟ್ಟೆ ಕ್ರೌಡ್ ಇದೆ, ಎಷ್ಟು ಜನ ಬರ್ತಾನೆ ಇದ್ದಾರೆ. ಚಿಕ್ಕ ಚಿಕ್ಕ ಹಣ್ಣಿದು ಸಿಕ್ಕಾಪಟ್ಟೆ ಸ್ವೀಟ್ ಇರತ್ತಂತೆ. ಪೇಪರಲ್ಲಿ ರ್ಯಾಪ್ ಮಾಡಿಬಿಟ್ಟು ಅದನ್ನು ಒಂದು 2 days ಬಿಟ್ಬಿಟ್ರೆ ಹಣ್ಣಾಗುತ್ತೆ. ಅಥವಾ ಹುಲ್ಲೆಲ್ಲ ಹಾಕಿ ಅದನ್ನ ಮಾಡ್ಬೋದು. ಅದಕ್ಕೆ ನಮ್ಗೆ ಏಕ ಹಾಕ್ಬೇಕಾದ್ರೆ ದೊಡ್ಡ ಹಣ್ಣನ್ನ ತಿನ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಇದು ಒಂದ್ ತಿಂದ್ರೆ ಸಾಕು. ಅಂದ್ರೆ ಕೋಲಾರ ಹಣ್ಣನ್ನ ನಾವು ಜಾಸ್ತಿ ನೋಡ್ಬೋದಾಗಿರುತ್ತೆ. ಇಲ್ಲಿ ನೋಡಿ ನೀವು ಆಲ್ಫಾನ್ಸೋ ಇದೆ, ಮಲ್ಲಿಕಾ ಇದೆ, ಅದೇ ರೀತಿ ರಸ್ಪುರಿ ಇದೆ. ಈ ಹಣ್ಣಲ್ಲಿ ಮೇಡಮ್ ನಮ್ಮ ಬಾಡಿ ಸ್ವಲ್ಪ ಮಾವಿನ ಹಣ್ಣು ಹೀಟ್ ಅಂತಾರಲ್ಲ, ಈ ಹಣ್ಣು ತಿಂದ್ರೆ ನಮ್ಮ ಬಾಡಿ ಕೋಲ್ಡ್ ಆಗುತ್ತೆ ಮೇಡಮ್. ಇದು ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಕ್ಸ್ಪ್ಲೋರ್ ವಿತ್ ರಂಜಿತಾ ಗೌಡ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಇವತ್ತು ಲಾಲ್ಬಾಗ್ನಲ್ಲಿ ನಡೀತಾ ಇರೋ ಮಾವು ಹಾಗೂ ಹಲಸಿನ ಮೇಲಾಗೆ ಬಂದಿದ್ದೀನಿ. ಇಲ್ಲಿ ಸುಮಾರು 70ಕ್ಕೂ ಹೆಚ್ಚು ಸ್ಟಾಲ್ಗಳನ್ನ ಇಟ್ಟಿದ್ದಾರೆ. ಹಾಗೆ ಯೂಜ್ ವೆರೈಟೀಸ್ ಆಫ್ ಮ್ಯಾಂಗೋಸ್ ನಾವು ಇಲ್ಲಿ ನೋಡ್ಬೋದಾಗಿರುತ್ತೆ. ಬನ್ನಿ, ಈ ವರ್ಷ ಸಮ್ಮರ್ ಮ್ಯಾಂಗೋ ಮೇಳನಲ್ಲಿ ಏನೆಲ್ಲ ಸ್ಪೆಷಾಲಿಟಿ ಇದೆ, ಏನೆಲ್ಲ ವಿಶೇಷವಾಗಿರೋ ಮ್ಯಾಂಗೋಸ್ ಬಂದಿದೆ ಅಂತೇಳಿ ನಾನು ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತಾ ಹೋಗ್ತೀನಿ. ಅದೇ ರೀತಿ ಏನಕ್ಕೆ ಲಾಲ್ಬಾಗಲ್ಲೇ ಬಂದು ನಾವು ಮಾವಿನ ಹಣ್ಣನ್ನ ಪರ್ಚೇಸ್ ಮಾಡಬೇಕು, ಹಾಗೆ ಯಾವೆಲ್ಲ ತರ ವಿಶೇಷತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಬನ್ನಿ. ಇವಾಗ ಮ್ಯಾಂಗೋ ಮೇಳ ನಡೀತಾ ಇರೋಂಥ ಮಿಡ್ಲಲ್ಲಿ ನಾವಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಹಿಂದೆ ಗ್ಲಾಸ್ ಹೌಸ್ ಎಲ್ಲ ಕಾಣಿಸ್ತಾ ಇದೆ. ನಾನು ಅನ್ಕೊಂಡೆ ಕ್ರೌಡ್ ಎಲ್ಲ ಕಮ್ಮಿ ಇರುತ್ತೆ ಅಂತ, ಬಟ್ ವೀಕೆಂಡ್ ಆಗಿರೋದ್ರಿಂದ ಅದರಲ್ಲೂ ಸ್ಯಾಟರ್ಡೆ ಎಲ್ಲ ಸಿಕ್ಕಾಪಟ್ಟೆ ಕ್ರೌಡ್ ಇದೆ, ಎಷ್ಟು ಜನ ಬರ್ತಾನೆ ಇದ್ದಾರೆ. ಸೊ ಇಲ್ಲಿ ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ. ಬಾದಾಮ್, ಆಲ್ಫಾನ್ಸೋ, ಮಲ್ಲಿಕಾ, ರಸ್ಪುರಿ, ಹೀಗೆ ಸಾಕಷ್ಟು ಯೂಜ್ ವೆರೈಟೀಸ್ ಮ್ಯಾಂಗೋಸ್ ಇದೆ ಅಂತ ನಾನು ಅವಾಗಲೇ ಹೇಳಿದೆ. ಬನ್ನಿ, ಇಲ್ಲೊಂದಷ್ಟು ಸ್ಟಾಲ್ಸ್ ಓನರ್ಸನ್ನು ಕೂಡ ಮಾತಾಡ್ತೀನಿ ನಾನು. ಇಲ್ಲಿ ಏನಂತ ಹೇಳಿದ್ರೆ ಡೈರೆಕ್ಟ್ ಫಾರ್ಮರ್ಸ್ ಬಂದು ಇಲ್ಲಿ ಮಾವಿನ ಹಣ್ಣನ್ನ ಮಾರ್ತಾ ಇರ್ತಾರೆ. ಅದೇ ರೀತಿ ಯಾವುದೇ ರೀತಿ ಕೆಮಿಕಲ್ಸ್ ಅಂದ್ರೆ ಪೌಡರ್ನ ಕೂಡ ಯೂಸ್ ಮಾಡಿರಲ್ಲ, ಅದೇ ಬಗ್ಗೆ ಹಣ್ಣು ಮಾಡಿರ್ತಾರೆ. ಸೊ ಕೇಳೋಣ ಯಾವ ರೀತಿ ಇರುತ್ತೆ, ಎಷ್ಟು ವರ್ಷದಿಂದ ಇಲ್ಲಿ ಸ್ಟಾಲ್ ಅನ್ನ ಹಾಕ್ತಾ ಇದ್ದಾರೆ ಅಂತ ಹೇಳಿ. ಇಲ್ಲೊಂದು ಮಾವಿನ ಹಣ್ಣು ಸ್ಟಾಲ್ ಹತ್ರ ಇದ್ದೀನಿ. ಇಲ್ಲೇನೋ ಸ್ಪೆಷಲ್ ಆಗಿದೆ ಹಣ್ಣುಗಳೆಲ್ಲ, ತುಂಬಾ ಡಿಫ್ರೆಂಟ್ ಆಗಿ ಕೂಡ ನೇಮ್ಸ್ ಇದೆ. ಬೆನಿತಾ ಅಂತ ಹೇಳ್ಬಿಟ್ಟಿದೆ, ಮತ್ತೆ ಕರಿ ಇಶಾದ್ ಅಂತ ಹೇಳ್ಬಿಟ್ಟಿದೆ. ಸೊ ಕೇಳೋಣ ಅವ್ರನ್ನ ಏನೆಲ್ಲ ವಿಶೇಷತೆ ಇದೆ ಅಂತ ಹೇಳ್ಬಿಟ್ಟು, ಯಾವೆಲ್ಲ ಹಣ್ಣು ಅಂತ ಕೇಳೋಣ. ಸರ್ ಹೇಳಿ, ಎಲ್ಲಿಂದ ಬಂದಿರೋದು? ಗಣೇಶ್ ಗುನ್ಗ ಅಂತ ಹೇಳಿ ನನ್ನ ಹೆಸರು. ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಅಂಕೋಲ ತಾಲೂಕಿನಿಂದ ಬಂದಿದ್ದೇನೆ. ಇದು ಕರಿಷಾಡಕ್ಕೆ ಜಿಯೋಗ್ರಫಿಕಲಿ ಐಡೆಂಟಿಫಿಕೇಶನ್ ಸಿಕ್ಕಿದೆ, ಮತ್ತು ಈ ಹಣ್ಣಿಗೆ ಪೇಟೆಂಟ್ ಸಿಕ್ಕಿದೆ ಮೇಡಮ್. ಇದಕ್ಕೆ ಹಾಗಾಗಿ ಡಿಮ್ಯಾಂಡ್ ಇದೆ ಅಂತ ಹೇಳ್ಬೋದು. ಇಲ್ಲಿ ಹೇಗೆ ಸರ್ ಇದೆಲ್ಲ ಯಾವ ರೀತಿ ಬೆಳೆಯೋದು? ಇದು ಮೇಡಮ್ ಬೆಳೆಯೋದು ಅಂತಂದರೆ ಸಾವಯವ ಇದ್ರಲ್ಲಿ ಬೆಳೀತೇವೆ ಮೇಡಮ್, ನ್ಯಾಚುರಲ್ ಆಗಿ. ನೋಡಿ, ಹುಲ್ಲಿಂದನೇ ಬೆಳೆದು ಇದು ಮಾಡ್ತಿದ್ದೇವೆ, ಕೆಮಿಕಲ್ ಮುಕ್ತ ಮೇಡಮ್ ನಮ್ಮದೆಲ್ಲ. ಮತ್ತು ಹಣ್ಣು ಮೇಡಮ್ ಇದು ಚಿಕ್ಕ ಗೊರಟೆ ಇರ್ತದೆ, ಇದರಲ್ಲಿ GI ಟ್ಯಾಗ್ ಸಿಕ್ಕಿದ್ದು. ಇದಕ್ಕೆ ಚಿಕ್ಕ ಗೊರಟೆ ಇರ್ತದೆ, ಮತ್ತು ಕೆಂಪು ಇದು ಬರ್ತದೆ ಮೇಡಮ್, ಪಲ್ಪೆ ಆಗಿರ್ತದೆ ಸ್ವಲ್ಪ. ಇದು ಸ್ವೀಕರಣೆಗೆಲ್ಲ ಬಳಸ್ತಾರೆ ಮೇಡಮ್ ಇದನ್ನೆಲ್ಲ. ಓಕೆ, ಇದು ಏನೆಲ್ಲ ಬೆನಿಫಿಟ್ಸ್ ಇದೆ ಸರ್ ಈ ಹಣ್ಣಲ್ಲಿ? ಈ ಹಣ್ಣಲ್ಲಿ ಮೇಡಮ್ ನಮ್ಮ ಬಾಡಿ ಸ್ವಲ್ಪ ಮಾವಿನ ಹಣ್ಣು ಹೀಟ್ ಅಂತಾರಲ್ಲ, ಈ ಹಣ್ಣು ತಿಂದರೆ ನಮ್ಮ ಬಾಡಿ ಕೋಲ್ಡ್ ಆಗುತ್ತೆ ಮೇಡಮ್. ಇದು ಓಕೆ ಸರ್, ಇನ್ನು ಇಲ್ಲಿ ಲಾಲ್ಬಾಗಲ್ಲಿ ಸುಮಾರು ವರ್ಷದಿಂದ ಮಾವು ಮೇಳ ನಡೀತಾ ಇದೆ. ತಾವು ಎಷ್ಟು ವರ್ಷದಿಂದ? ಇದೇ ಫಸ್ಟ್ ಇಯರ್ ಬಂದಿದ್ದೇನೆ ಮೇಡಮ್. ಇದೇ ಫಸ್ಟ್ ಇಯರ್. ಓಕೆ, ಈ ತಳಿ ನಿಮ್ಗೆ ಹೇಗೆ ಗೊತ್ತಾಯ್ತು? ಇಲ್ಲ ಮೇಡಮ್, ನಮ್ದು ಮೊದಲಿಂದಾನೇ ಮೇಡಮ್, ಬ್ರಿಟಿಷ್ ಕಾಲ 1947 ಪೂರ್ವದಲ್ಲಿ ಇದು ಎಕ್ಸ್ಪೋರ್ಟ್ ಆಗ್ತಿತ್ತು ಮೇಡಮ್ ಹೊರದೇಶಕ್ಕೆ. ಹಂಗಾಗಿ ಗೊತ್ತು ಮೇಡಮ್ ನನಗೆ. ಓಕೆ, ಇನ್ನು ಸಾಕಷ್ಟು ಜನಕ್ಕೆ ಈ ಹಣ್ಣು ಗೊತ್ತಿರೋದಿಲ್ಲ, ಕನ್ಫ್ಯೂಷನ್ ಇರುತ್ತೆ, ತಗೊಳ್ಬೇಕಾ ಬೇಡ? ಮೇಡಮ್, ಕೆಲವರು ಕೇಳ್ತಾರೆ, ಮಲ್ಗೋವನ್ನ ಕೇಳ್ತಾರೆ ಮೇಡಮ್. ಇದು ಮಲ್ಗೋವಲ್ಲ ನಾವು ಕರಿಷಾಡ್ ಅಂತಿದೆ, ಟೇಸ್ಟಿಗೆ ಕೊಡ್ತೇವೆ ಮೇಡಮ್ ಅದನ್ನ. ಹಂಗಾಗಿ ಅವ್ರು ರುಚಿ ಇದ್ರೆ ತಗೊಂಡು ಹೋಗ್ತಾರೆ ಮೇಡಮ್. ರುಚಿ ಇದೆ ಅಂತ. ಸ್ವೀಟ್ ಬರುತ್ತಾ? ಸ್ವೀಟ್ ಇದೆ ಮೇಡಮ್ ಹಣ್ಣು. ಇನ್ನು ಪ್ರೈಸ್ ವೈಸ್ ಎಲ್ಲ ಬಂದಾಗ 300 per kg ಇದೆ ಮೇಡಮ್. 300 per kg? ಹೌದು ಮೇಡಮ್, ಹೌದು. ಓಕೆ, ಎಸ್ ನೀವು ಬಂದ್ರೆ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆಯಂತೆ ಈ ಹಣ್ಣಲ್ಲಿ. ಈ ಹಣ್ಣನ್ನ ಆನ್ಲೈನ್ ನಲ್ಲೂ ಆರ್ಡರ್ ಮಾಡಬಹುದು. ಈ ನಂಬರಿಗೆ ಕಾಲ್ ಮಾಡಿದ್ರೆ ನಮಗೆ ಆನ್ಲೈನ್ ನಲ್ಲೂ ಆರ್ಡರ್ ಇದು ಮಾಡ್ತೀವಿ ಮೇಡಮ್. ಓಕೆ, ಅಂದ್ರೆ ಹೋಮ್ ಡೆಲಿವರಿ ಕೂಡ ಮಾಡ್ತೀವಿ. ಅಂದ್ರೆ ಮೇಳ ಇರೋ ತನಕನಾ? ಇಲ್ಲ ಮೇಡಮ್, ಖಾಲಿ ಐತೆ ಸರ್. ಅಥವಾ ಬೆಂಗಳೂರಲ್ಲಿ ಏನಾದ್ರು ಅಂಗಡಿ? ಇಲ್ಲ ಮೇಡಮ್, ನಾ ಹಳ್ಳಿಯಿಂದನೂ ಕಳಿಸ್ತಿದ್ದೇನೆ. ಅಲ್ಲಿ ನಾನು ಕಳಿಸ್ಕೊಡ್ತೀರಾ? ಇಲ್ಲ, ನಾಳೆ ಬರ್ತದೆ. ತುಂಬಾನೇ ಸ್ಮೆಲ್ ಗಮ್ ಅಂತ ಇದೆ, ತುಂಬಾ ಸ್ವೀಟ್ ಇರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಮತ್ತೆ ಹೆಲ್ತ್ ಬೆನಿಫಿಟ್ಸ್ ಕೂಡ ಅಷ್ಟೇ ಇರುತ್ತಂತೆ. ಪರ್ kg 300 rupees ಅಂತ ಹೇಳ್ತಾರೆ. ಬಂದರೆ ಮಿಸ್ ಮಾಡದೆ ಇದನ್ನ ಒಂದ್ಸಲ ಟೇಸ್ಟ್ ಮಾಡಿ, ಟ್ರೈ ಮಾಡಿ.
ನಾನು ನಿಮ್ಗೆ ಅವಾಗಲೇ ಹೇಳಿದೆ ಈ ವರ್ಷ ಮ್ಯಾಂಗೋ ಮೇಳನಲ್ಲಿ ಸಿಕ್ಕಾಬಟ್ಟೆ ವೆರೈಟೀಸ್ ಅಂದರೆ ಸಾಕಷ್ಟು ಹೊಸ ಮ್ಯಾಂಗೋಸ್ ಕೂಡ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಕೋಲಾರದಿಂದ ಒಂದು ಸ್ಟಾಲನ್ನು ಇಟ್ಟಿದ್ದಾರೆ. ಅವ್ರನ್ನ ಕೇಳೋಣ, ಇಲ್ಲಿ ಶುಗರ್ ಬೇಬಿ ಅಂತ ಹೇಳ್ಬಿಟ್ಟು ನೀವು ನೋಡ್ತಾ ಇರೋದು ತುಂಬ ಚಿಕ್ಕ ಹಣ್ಣಿದು, ಸಿಕ್ಕಾಪಟ್ಟೆ ಸ್ವೀಟ್ ಇರತ್ತಂತೆ. ಕೇಳೋಣ ಇದ್ರ ವಿಶೇಷತೆ ಏನಂತ ಹೇಳ್ಬಿಟ್ಟು. ಸರಿ ಹೇಳಿ, ತುಂಬಾ ಚಿಕ್ಕದಾಗಿದೆ ಹಣ್ಣು. ನಮಸ್ತೆ ಮೇಡಮ್, ಇದು ಸಕ್ಕರೆ ಗುತ್ತಿ ಅಂತ, ಇದು ನಮ್ಮ ಕರ್ನಾಟಕದಲ್ಲೇ ಬೆಳೆಯೋದು. ಇದು ಹೆಂಗಂತಂದ್ರೆ ಗಿಡಗಳೆಲ್ಲ ಚಿಕ್ಕದಾಗಿರುತ್ತೆ. ಸೊ ಮಳೆ ಬಿತ್ತು ಅಂದ್ರೆ ದೊಡ್ಡ ಇದಕ್ಕಿಂತ ಸ್ವಲ್ಪ ಸೈಜು ದೊಡ್ಡ ಬರುತ್ತೆ. ಮತ್ತೆ ಇನ್ನ ಅವಾಗ ಏನಂದ್ರೆ ಇದು ನಾರ್ನರ್ ತರ ಅಂದ್ರೆ ಇದನ್ನ ನಮ್ಮ ಕೇರಳ ಸೈಡಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸಾಂಬಾರ್ ಯೂಸ್ ಮಾಡ್ತಾರೆ. ಮತ್ತೆ ಕೆಲವುದೆಲ್ಲ ಪಿಕಲ್ಸ್ ಮಾಡ್ತಾರೆ. ಸೊ ಇದು ತುಂಬಾ ಸ್ವೀಟ್, ಅದು ಶುಗರ್ ಬೇಬಿ ಇದೆ, ಸಕ್ಕರೆ ಗುತ್ತಿ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಮತ್ತೆ ಈಗ ಇಂಗ್ಲಿಷ್ ಅಲ್ಲಿ ಶುಗರ್ ಬೇಬಿ ಅಂತೀವಿ. ಅಂದ್ರೆ ಇದನ್ನ ನಾವು ಏನ್ ಮಾಡ್ಬೇಕು, ಚೀವ್ ಮಾಡ್ಕೊಂಡು ತಿನ್ಬೇಕು, ಅಂದ್ರೆ ಕಟ್ ಮಾಡ್ಕೊಳಕ್ಕಾಗಲ್ಲ. ಅಂದ್ರೆ ತುಂಬಾ ಟೇಸ್ಟಿ. ಕೆಲವೊಂದೆಲ್ಲ ತುಂಬಾ ಹಣ್ಣು ಅಂದ್ರೆ ಕಾಯಿ ಇದೆ, ಇದೆಲ್ಲ ಮನೆಗೆ ತಗೊಂಡು ಹೋದಾಗ ಯಾವ ರೀತಿ ಹಣ್ಣು ಮಾಡ್ತಾರೆ ಅಂದ್ರೆ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ನಾವು ಪೇಪರ್ ಅಲ್ಲಿ ರ್ಯಾಪ್ ಮಾಡ್ಬಿಟ್ಟು ಅದನ್ನ ಒಂದು 2 days ಬಿಟ್ಬಿಟ್ರೆ ಹಣ್ಣಾಗುತ್ತೆ. ಅಥವಾ ಹುಲ್ಲೆಲ್ಲ ಹಾಕಿ ಅದನ್ನ ಮಾಡ್ಬೋದು. ಇದು ಅದಕ್ಕೆ ನಮ್ಗೆ ಹೇಗೆ ಹಾಕ್ಬೇಕು ಅಂದ್ರೆ ನ್ಯೂಸ್ ಪೇಪರ್ ಸುತ್ತ ಇಡಬೇಕು, ಇಲ್ಲ ಅಂದ್ರೆ ಹುಲ್ಲಲ್ಲಿ ಹಾಕಿದ್ರೆ ಅದು ಒಂದು 3-4 days ಆಗುತ್ತೆ. ಸರ್, ಇನ್ನು ಈ ಮಾವಿನಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ, ಹೆಲ್ತ್ ಬೆನಿಫಿಟ್ಸ್? ಹೆಲ್ತ್ ಅಂದ್ರೆ ಶುಗರ್ ಬೇಬಿ, ಅದಕ್ಕೆ ಕೆಲವು ಯಾರು ಡಯಾಬಿಟಿಸ್ ಅಂತ ಇರ್ತಾರಲ್ಲ, ಶುಗರ್ ಜಾಸ್ತಿ ಕನ್ಸ್ಯೂಮ್ ಮಾಡೋಕ್ಕಾಗಲ್ಲ ಅಂತವ್ರಿಗೆಲ್ಲ ಇದು ಒಂದು ತಿಂದ್ರೆ ಸಾಕು. ಅಂದ್ರೆ ಸ್ವಲ್ಪ ಟೇಸ್ಟ್ ಅಂದ್ರೆ ಆಸೆ ಇರುತ್ತಲ್ಲ ಅವ್ರಿಗೂ, ಹಾಗಾಗಿ ಇದನ್ನ ಒಂದು ತಿಂದ್ರೆ ಸಾಕು. ಡಯಾಬಿಟಿಸ್ ಇರೋರೆಲ್ಲ ತುಂಬಾ ದೊಡ್ಡ ಹಣ್ಣನ್ನ ತಿನ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಇದು ಒಂದ್ ತಿಂದ್ರೆ ಸಾಕು. ಅಂದ್ರೆ ಆಸೆ ಇರುತ್ತಲ್ಲ ಮ್ಯಾಂಗೋ ತಿನ್ಬೇಕು ಅಂತ, ಹಾಗಾಗಿ ಇದಿರುತ್ತೆ. ಅದನ್ನ ಚೀವ್ಕೊಂಡು ತಿನ್ಬೇಕು, ಅಂದ್ರೆ ಕಟ್ ಮಾಡಕ್ಕಾಗಲ್ಲ. ಸರ್, ಇನ್ನು ಇದು ಪ್ರೈಸ್ ಎಲ್ಲ ಎಷ್ಟು? ಅಂದ್ರೆ ಇದು ಈಗ ಏನಂದ್ರೆ 200 rupees per kg ಇದೆ. ಇದು ಆಚೆ ಕಡೆ 240-250 ಮಾಡ್ತೀವಿ. ಇದೇನಂದ್ರೆ 1 ವರ್ಷ ಬರ್ತದೆ, ನೆಕ್ಸ್ಟ್ ವರ್ಷ ಇಡಲ್ಲ, ಆ ತರ ಕಾಯಿದು. ಓಕೆ, ಇನ್ನು ನೀವು ಯಾವ ರೀತಿ ಹಣ್ಣು ಮಾಡ್ತೀರಾ? ಕೆಲವರೆಲ್ಲ ಪೌಡರ್ ಎಲ್ಲ ಯೂಸ್ ಮಾಡಿ ಹಣ್ಣು ಮಾಡ್ತಾರೆ. ಬಟ್ ಇದೆಲ್ಲ ಕಾರ್ಬನ್ ಫ್ರೀ, ನಾವೆಲ್ಲ ನ್ಯಾಚುರಲ್ ಆಗಿ ಹಣ್ಣು ಮಾಡ್ತೀವಿ. ನಾವು ತೋಟದಿಂದ ತಗೊಂಡ್ಬರ್ತೀವಿ, ಹುಲ್ಗಾಕ್ತೀವಿ, ಇಲ್ಲಾಂದ್ರೆ ಒಂದು ನ್ಯೂಸ್ ಪೇಪರ್ ಹಾಕಿ ಕ್ಲೋಸ್ ಮಾಡ್ಬಿಡ್ತೀವಿ. ಇದು ಒಂದು 3-4 days ಏನಾಗುತ್ತೆ, ಹಣ್ಣಾಗ್ತಾ ಕಲರ್ಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಸೊ ಮೆತ್ತು ಆಗಿದ ತಕ್ಷಣ ನಾವು ತಿನ್ಬೋದು. ಅಂದ್ರೆ ಈಗ ಗ್ರೀನ್ ಇದೆಲ್ಲ, ಇದು ಕಲರ್ ಎಲ್ಲೋ ಇಷ್ಟ ನೋಡಿ, ಆಲ್ರೆಡಿ ನೀವು ನೋಡ್ಬೋದು ಈ ತರ ಸ್ವಲ್ಪ ಎಲ್ಲೋ ಇಷ್ಟ ಆಗುತ್ತೆ. ಸೊ ಬೆಳಗ್ಗೆಯಿಂದಲೂ ಎಲ್ಲ ಖಾಲಿ ಆಯ್ತು. ಬೇರೆ ಯಾವೆಲ್ಲ ತರದಿದೆ ಸರ್ ಹಣ್ಣು? ಅಂದ್ರೆ ಬೆಳಗ್ಗೆ ಹಿಮಾಂಪಸನ್, ಇದಕ್ಕಿಂತ ಕಾಸ್ಟ್ಲಿಯಸ್ಟ್ ಮ್ಯಾಂಗೋ ನಿಮ್ಗೆ ಗೊತ್ತಾ? ಸೊ ಆ ತರ ಅದೊಂದು ಸ್ವೀಟ್, ಅಂದ್ರೆ ಎಲ್ಲ ಕಂಪೇರ್ ಮಾಡಿದ್ರೆ ಹೈಯೆಸ್ಟ್ ಮ್ಯಾಂಗೋ ಅದು. ಸೊ ಅದು ಸ್ವೀಟೆಸ್ಟ್ ಅಂಡ್ ಕಾಸ್ಟ್ಲಿಯಸ್ಟ್ ಮ್ಯಾಂಗೋ. ಇನ್ನು ತೋತಾಪುರಿ ಎಲ್ಲ ಯಾವ ಪ್ರೈಸ್ ಇದೆ? ತೋತಾಪುರಿ ಅಂದ್ರೆ ನೀವು ಈಗ ನೋಡ್ಬೋದು, ಈಗ ಆಚೆ ಕಡೆ ₹1 ಒಂದು ಕಾಯಿಗೆ 50 ರೂಪಾಯಿ ಕೊಡ್ತೀವಿ. ನಾವಿಲ್ಲಿ ಕೆಜಿ ಬಂದು 50 ರೂಪಾಯಿ ಕೊಡ್ತೀವಿ. ಮತ್ತೆ ಇದನ್ನ ಚಿತ್ರಾನ್ನಕ್ಕೆಲ್ಲ ಯೂಸ್ ಮಾಡ್ತೀವಿ. ಹೌದು, ಕರೆಕ್ಟ್. ಮತ್ತೆ ಉಪ್ಪು ಖಾರ ಹಾಕೊಂಡು ತಿನ್ಬೋದು ಟ್ರಾವೆಲಿಂಗ್ ಟೈಮಲ್ಲಿ. ಸರ್, ಇದು ಕೂಡ ಡಿಫರೆಂಟ್ ದಶೇರಿ. ಅದು ದಶೇರಿ ಅಂದ್ರೆ ಹೆಂಗ್ ಗೊತ್ತಾ, ಅದು ಕಲರ್ ಚೇಂಜ್ ಆಗುತ್ತೆ, ಸ್ವೀಟ್ ತುಂಬಾ ಇರುತ್ತೆ. ಕಲರ್ ಚೇಂಜ್ ಆಗುತ್ತೆ, ಇದು ಕೂಡ ಎಲ್ಲೋ ಟರ್ನ್ ಆಗುತ್ತೆ. ಮತ್ತೆ ಅದಕ್ಕಿಂತ ಇನ್ನೊಂದು ಅಮರಪಳ್ಳಿ ಅಂತ ಇರುತ್ತೆ, ಅದು ನೋಡಿದ್ರಲ್ಲ, ಅದು ಮ್ಯಾಜಿಕ್ ಮ್ಯಾಂಗೋ. ಓಕೆ. ಸೊ ಬರೀ ಗ್ರೀನ್ ಇರುತ್ತೆ, ಹೊರಗಡೆ ಆರೆಂಜ್ ಇರುತ್ತೆ. ಇದು ಸೇಮ್ ಹಾಗೆ ಪೇಪರ್ ಏನಾದ್ರು ಸುತ್ತಿ ಇಟ್ಟರೆ ಹಣ್ಣಾಗುತ್ತೆ. ಎಲ್ಲ ನ್ಯಾಚುರಲ್ ಆಗಿ ಆಗ್ಬೇಕು ಅಂದ್ರೆ ಸ್ವಲ್ಪ ದಿನ ಹಿಂಗೆ ಬಿಡ್ಬೇಕಿಲ್ಲ, ಹುಲ್ ಹಾಕಿದ್ರೆ ಬೇಗ ಆಗುತ್ತೆ. ಇದೆಲ್ಲ ಏನ್ ಪ್ರೈಸ್ ಇರುತ್ತೆ ಸರ್? ಸೊ ಈ ದಶೇರಿ ಎಲ್ಲಾನು 130 ಇದೆ. 100 ಅಂದ್ರೆ ಕಂಪೇರ್ಡ್ ಟು ಔಟ್ ಸೈಡ್ ಇಲ್ಲಿ ಕಮ್ಮಿ ಪ್ರೈಸ್ ಗೆ ಸಿಗ್ತಾ ಇದೆಯಾ? ಹೌದೌದು. ಈಗ ಕೆಲವರೆಲ್ಲ ಜನಗಳೆಲ್ಲ ತಗೊಂಡು ಹೋಗ್ತಿದ್ದಾರೆ, ಯಾಕಂದ್ರೆ ಇದು ಒಂದು ಸೀಸನ್ ಬಿಟ್ಟಾಗಿ ಇನ್ನು ಸೀಸನ್ ಬಿಡೋದಿಲ್ಲ. ಹಾಗಾಗಿ ಇಲ್ಲಿ ಮತ್ತೆ ನಮ್ಗೆ ಈಗ ಏನಾಗಿದೆ ಅಂದ್ರೆ ನಮ್ಗೆ ಮಳೆ ಕಮ್ಮಿ ಆಯ್ತು, ಹಾಗಾಗಿ ಸೈಜಸ್ ಎಲ್ಲ ಕಮ್ಮಿ ಆಗಿದೆ. ನಾವು ಎಲ್ಲಿ ನೀರು ಕಟ್ತೀವಲ್ಲ ಅಲ್ಲಿ ದೊಡ್ಡದಾಗಿರುತ್ತೆ. ಓಕೆ ಸರ್, ಇನ್ನು ಇಲ್ಲಿ ಬಿಟ್ಟು ಬೇರೆ ಕಡೆ ಎಲ್ಲಾದ್ರೂ ಹಣ್ಣು ಇದನ್ನ ತಗೊಳ್ಬೇಕಂತ ಹೇಳಿದ್ರೆ ನಿಮ್ಮ ಕಡೆಯಿಂದ ಬೆಸ್ಟ್ ಬೆಂಗಳೂರಲ್ಲಿ ಇರೋರು ಲಾಲ್ಬಾಗಿಗೆ ಬಂದ್ರೆ ನೋಡಿ, ಈ ತರ ಎಲ್ಲ ಡಿಫ್ರೆಂಟ್ ಆಗಿರೋ ಹಣ್ಣೆಲ್ಲ ಟ್ರೈ ಮಾಡ್ಬೋದು. ಓಕೆ, ನೆಕ್ಸ್ಟ್ ನೋಡೋಣ ಯಾವೆಲ್ಲ ತರ ಇದೆ ಅಂತ ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಲಾಲ್ಬಾಗ್ ಅಲ್ಲಿ ಇವಾಗ ನನ್ನ ಕೈಲಿ ಒಂದು ಆಪಲ್ ಮ್ಯಾಂಗೋ ಅಂತ ಇದೆ, ಇದು ಕೂಡ ಸ್ಪೆಷಲ್ ಆಗಿರೋ ಹಣ್ಣಂತೆ. ಸೊ ನನ್ಗೆ ಗೊತ್ತಿರಲಿಲ್ಲ ಆಪಲ್ ಮ್ಯಾಂಗೋ ಅಂತ ಇದೆ, ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು. ಕೇಳೋಣ ಈ ಮ್ಯಾಂಗೋ ಹೇಗೆ ಬೆಳೀತಾರೆ, ಎಲ್ಲಿ ಹಣ್ಣು, ಅದೇ ರೀತಿ ಯಾವೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತೇಳಿ ನಾನು ಕೇಳ್ತಾ ಹೋಗ್ತೀನಿ. ಸರ್ ಹೇಳಿ, ಯಾವ ಮ್ಯಾಂಗೋ ಇದು, ಮತ್ತೆ ಎಲ್ಲಿ ಹಣ್ಣು, ಎಲ್ಲಿಂದ ಬಂದಿದ್ದೀರಾ ನೀವು? ಮೇಡಮ್, ನಾವು ಶ್ರೀನಿವಾಸಪುರ ತಾಲೂಕಿಂದ, ಕೋಲಾರ ಡಿಸ್ಟ್ರಿಕ್ಟ್ ಶ್ರೀನಿವಾಸಪುರ ತಾಲೂಕು ಪಾಳ್ಯದಿಂದ ಬಂದಿರೋದು. ಇದನ್ನ ಆಪಲ್ ಮ್ಯಾಂಗೋ ಅಂತ ಕರಿತೀವಿ. ಇದನ್ನ ಕನ್ನಡದಲ್ಲಿ ನಾವು ರುಮಾಣಿ ಅಂತಾನೂ ಕರಿತೀವಿ. ಇದು ಯಾಕಂದ್ರೆ ಮಾವಿನ ಹಣ್ಣಲ್ಲಿ ಎಲ್ಲ ಹಣ್ಣುಗಳಲ್ಲಿಗಿಂತ ಮಾವಿನ ಹಣ್ಣಲ್ಲೇ ವಿಧವಾದಂಥ ಜಾತಿಗಳಿರೋದು ನೋಡಿ. ಇವಾಗ ಆಪಲ್ ಅಂದ್ರೆ ಆಪಲ್ ಒಂದೇ, ಪೊಮೊಗ್ರಾನೇಟ್ ಅಂದ್ರೆ ಪೊಮೊಗ್ರಾನೇಟ್ ಒಂದೇ. ಆದರೆ ಮಾವಿನ ಹಣ್ಣಲ್ಲಿ ಮಾತ್ರ ಡಿಫ್ರೆಂಟ್ ವೆರೈಟೀಸ್ ಇದೆ. ಅದಕ್ಕೆ ಇದನ್ನ ಹಣ್ಣುಗಳ ರಾಜ ಅನ್ನೋಂಥದ್ದು ಹೆಸರು ಬಂದಿರೋದು. ಇದು ಒಂದು ಸ್ಪೆಷಲ್. ಈಗ ಜಪಾನಲ್ಲಿ ಮಿಯಾಜಾಕಿ ಅಂತ ಅಂದ್ಬಿಟ್ಟು 2,70,000 ಇದಾಗುತ್ತಲ್ಲ, ಅದೇ ರೀತಿ ಎಲ್ಲ ಹಣ್ಣುಗಳು ಈಗ ಡಿಫ್ರೆಂಟ್ ವೆರೈಟೀಸನ್ನು
ಇದರಲ್ಲಿ ತಳಿಗಳನ್ನು ಇದು ಮಾಡ್ತಾ ಇದ್ದಾರೆ. ಅದರಲ್ಲಿ ಈ ಆಪಲ್ ಮ್ಯಾಂಗೋ ಅನ್ನೋಂಥದ್ದು, ರುಮಾನಿ ಅನ್ನೋಂಥದ್ದು ಸಹಿತ ಒಂದು ಇದು ಟೇಸ್ಟ್, ಅಂದರೆ ಎಲ್ಲ ಹಣ್ಣುಗಳಲ್ಲೂ ಒಂದೊಂದು ಡಿಫ್ರೆಂಟ್ ಟೇಸ್ಟ್ ಬರ್ತದೆ. ಅದೇ ಥರ ಈ ಒಂದು ರುಮಾನಿ ಅನ್ನೋಂಥದ್ದು, ಆಪಲ್ ಮ್ಯಾಂಗೋ ಅನ್ನೋಂಥದ್ದು ಸಹಿತ ಒಂದು ಡಿಫ್ರೆಂಟ್ ಟೇಸ್ಟ್ ಇದೆ. ಸರ್, ಇನ್ನು ಟೇಸ್ಟ್ ವೈಸ್ ಇದೆಲ್ಲ ಯಾವ ರೀತಿ ಇರುತ್ತೆ? ಅಂದರೆ ಸ್ವೀಟ್ ಆಗಿರುತ್ತಾ ಅಥವಾ ನಾರ್ಮಲ್ ಸ್ವೀಟ್ ಇರುತ್ತೆ? ಮೇಡಮ್ ಸ್ವೀಟ್ ಇರುತ್ತೆ. ಓಕೆ, ನೋಡಿದೆ ಅಲ್ಲ ಆಪಲ್ ಮ್ಯಾಂಗೋ, ನಾವು ಕಾಶ್ಮೀರ್ ಆಪಲ್ ನೋಡಿರ್ತೀವಿ, ಡಿಫ್ರೆಂಟ್ ಗ್ರೀನ್ ಆಪಲ್, ಈ ಆಪಲ್ ಎಲ್ಲ ನೋಡಿದ್ವಿ. ಆಪಲಲ್ಲಿ ಮ್ಯಾಂಗೋ ಇದೆ ನೋಡಿ. ಸೊ ಬನ್ನಿ, ಟೇಸ್ಟ್ ಮಾಡಿ, ಮ್ಯಾಂಗೋ ಮೇಳನ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಬೇರೆ ಮ್ಯಾಂಗೋಸ್ ಎಲ್ಲ ತೋರಿಸ್ತಾ ಹೋಗ್ತೀನಿ, ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀನಿ. ಬನ್ನಿ. ಕೆಜಿಗೆ 150 ಅಂತ ಹೇಳ್ತಾ ಇದ್ದಾರೆ, ಕಮ್ಮಿನೇ ಇದೆ, ಆರಾಮಾಗಿ ಟೇಸ್ಟ್ ಮಾಡ್ಬೋದು. ತುಂಬಾ ಗಮ್ ಅಂತ ಇದೆ, ಸ್ವೀಟ್ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಬನ್ನಿ ನೋಡೋಣ. ಇನ್ನು ನಾವು ಮಲ್ಲಿಕಾ, ಬಾದಾಮಿ ಎಲ್ಲ ಮಾವಿನ ಹಣ್ಣಲ್ಲಿ ಕೇಳೇ ಇರ್ತೀವಿ, ಸಿಕ್ಕಾಪಟ್ಟೆ ಫೇಮಸ್, ಅದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ತುಂಬಾ ಜನ ಬೈ ಮಾಡ್ತಾ ಇರ್ತಾರೆ. ಬಟ್ ಈ ಅಂಗಡಿಗೆ ಬಂದ್ರೆ ವೈಟ್ ಮಲ್ಲಿಕಾ, ವೈಟ್ ಬಾದಾಮಿ ಅಂತ ಹೇಳ್ಬಿಟ್ಟು ಏನೋ ಡಿಫ್ರೆಂಟ್ ಆಗಿ ಇವ್ರು ಬೆಳಿತಾರಂತೆ. ಕೇಳ್ತೀನಿ ಇವ್ರನ್ನ ಯಾವ ರೀತಿ ಬೆಳಿತಾರೆ, ಏನಕ್ಕೆ ವೈಟ್ ಮಲ್ಲಿಕಾ, ವೈಟ್ ಬಾದಾಮಿ ಅಂತ ಕರೀತಾರೆ ಅಂತ ಹೇಳ್ಬಿಟ್ಟು. ಸರ್ ನಮಸ್ತೆ. ಸರ್, ಏನಿದು ವೈಟ್ ಮಲ್ಲಿಕಾ, ವೈಟ್ ಬಾದಾಮಿ ಅಂತ? ವೈಟ್ ಮಲ್ಲಿಕಾ, ವೈಟ್ ಬಾದಾಮಿ ಬಂದ್ಬಿಟ್ಟು ಇದು ನಾವು ಮರದಲ್ಲೇ ಇದು ಕವರ್ ಹಾಕಿ ಇದು ಮಾಡಿರೋದು, ಮರದಲ್ಲೇ ಕವರ್ ಹಾಕಿರೋದು ಮೇಡಮ್. ಈ ಆಪಲ್ ಫ್ರೂಟಿಗೆಲ್ಲ ಕವರ್ ಮಾಡ್ತಾರಲ್ಲ, ಯಾವ ರೀತಿ ಮೇಡಮ್? ಆಪಲ್ಗೆಲ್ಲ ಕವರ್ ಮಾಡ್ತಾರಲ್ಲ, ಹಾಗಾಗಿ ಇದು ಮ್ಯಾಂಗೋ ಫ್ರೂಟ್ ಥರ ನಾವು ಕವರ್ ಮಾಡಿ ಅದರಲ್ಲೇ ಈ ಥರ ಇದು ಕವರ್ ಮಾಡಿಬಿಟ್ಟರೆ ಓಪನ್ ಮಾಡಿದ್ರೆ ಮತ್ತೆ ಕಂಪ್ಲೀಟ್ ಅಂದ್ರೆ ಈ ತರ ಮಾವಿನ ಮರನಲ್ಲಿ ಪ್ರತಿಯೊಂದು ಕಾಯಿಗೂ ಈ ಥರ ಕವರ್ ಮಾಡಿಬಿಟ್ಟು ಇದು ಮಾಡಿರೋದು. ಏನ್ ರೀಸನ್ ಗೆ ಆ ಥರ? ಪೆಸ್ಟಿಸೈಡ್ಸ್, ಒಂದು ಪೆಸ್ಟಿಸೈಡ್ಸ್ ಅವಾಯ್ಡ್ ಆಗೋಕ್ಕೆ, ಒಂದು ಕಾಯಿ ಶೈನಿಂಗ್ ಬರೋದಕ್ಕೆ, ಕಲರು ಬರುತ್ತೆ, ಚೆನ್ನಾಗೂ ಇರುತ್ತೆ ಕ್ವಾಲಿಟಿ. ಆ ಒಂದು ಪರ್ಪಸ್ಗೋಸ್ಕರ ನಾವು ಈ ಥರ ಮಾಡ್ತಾ ಇರೋದು. ಬೇರೆ ಯಾರು ಮಾಡಿಲ್ಲ, ನಮ್ಮ ತೋಟದಲ್ಲಿ ಮಾತ್ರ ನಾವು ಈ ಥರ ಮಾಡಿರೋದು. ಸರ್, ಎಲ್ಲಿ ಹಣ್ಣು ಸರ್ ಇದೆಲ್ಲ? ಇದು ಶ್ರೀನಿವಾಸಪುರ. ಸುಮಾರು ಎಷ್ಟು ಎಕರೆನಲ್ಲಿ ಬೆಳೆದಿದ್ದೀರಾ ಇದೆಲ್ಲ? ಮ್ಯಾಮ್ ಇದೆಲ್ಲ ಆಲ್ರೌಂಡ್ 80 acres. 80 acres ಅಲ್ಲಿರೋ ಅಷ್ಟು ಹಣ್ಣಿಗೂ ಈ ತರ ಕವರ್ ಹಾಕಿ ಅದು ಕಂಪ್ಲೀಟು ನಮ್ಮ ಹತ್ರ ಏನಿದೆ, ಮಲ್ಲಿಕಾ, ಬಾದಾಮಿ, ರಸಪುರಿ, ಕಾಲಪಡ, ಈ ಥರ ವೆರೈಟೀಸಿಗೆ ಮಾತ್ರ ಅಷ್ಟೇ. ಬೇರೆ ತೋತಾಪುರಿ ಅದಕ್ಕೆಲ್ಲ ಹಾಕಿಲ್ಲ, ಅದಕ್ಕೆಲ್ಲ ಇಲ್ಲ. ಸರ್, ಇನ್ನು ಯೂಶಲಿ ಎಲ್ಲರೂ ಇದೇ ರೀತಿ ಕವರ್ ಹಾಕಿ ಬೆಳೆಯೋದಾ ಅಥವಾ ನೀವು ಮಾತ್ರನೇ? ಕೆಲವರು ಮಾಡ್ತಾರೆ ಮೇಡಮ್, ಕೆಲವರು ಮಾಡ್ತಿದ್ದಾರೆ, ನಾವು ಮಾಡ್ತಾ ಇದ್ದೀವಿ. ಓಕೆ, ಅಂದರೆ ಯಾವ ರೀತಿ ಸರ್ ಇದು ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಯಾಕೆ ಅನಿಸ್ತು? ಅಥವಾ ಮತ್ತೆ ಕಾಸ್ಟ್ ಆಫ್ ರೇಟ್ ಇದೆಲ್ಲ ಕವರ್ಗೆ ಮತ್ತು ಲೇಬರ್ಗೆ ಇದೆಲ್ಲ ಎಕ್ಸ್ಟ್ರಾ ಬೀಳತ್ತೆ ಮೇಡಮ್, ಅದೆಲ್ಲ ಎಕ್ಸ್ಟ್ರಾ ಬೀಳತ್ತೆ ಮೇಡಮ್. ಇನ್ನೊಂದು ಇಲ್ಲಿ ಇದೆ ಲಾಲ್ಬಾಗ್ ಕಾಯಿ ತೊಗೊಂಬಂದ್ರೆ ಕೆಲವರು ಗ್ರೀನಿಶ್ ನೋಡಿ ಕಾಯಿ ತೊಗೊಳಲ್ಲ, ಸೊ ಎಲ್ಲೋ ಇಷ್ಟು ಕೇಳ್ತಾರೆ. ಸೊ ಆ ಪರ್ಪಸಿಂದ ನಾವು ಈ ಥರ ಇದು ಮಾಡಿದ್ವಿ ಮೇಡಮ್, ರೈತರಿಗೆ ಸ್ವಲ್ಪ ಇದು ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾವು ಈ ಥರ ಮಾಡಿದ್ವಿ. ಓಕೆ, ಇನ್ನು ಟೇಸ್ಟ್ ವೈಸ್ ಎಲ್ಲ ಯೂಶಲಿ ಮಲ್ಲಿಕಾ, ಬಾದಾಮಿ ಎಲ್ಲ ತುಂಬಾನೇ ಸ್ವೀಟ್ ಇರುತ್ತೆ, ತುಂಬಾ ಇಷ್ಟಪಟ್ಟು ತಿಂತಾರೆ. ಇದೆಲ್ಲ ಯಾವ ರೀತಿ ಇರುತ್ತೆ? ಅದೇ ಸೇಮ್ ಟೇಸ್ಟ್? ಕಂಪ್ಲೀಟ್ ಅದೇ ಟೇಸ್ಟ್ ಇರುತ್ತೆ ಮೇಡಮ್, ಅದೇ ಟೇಸ್ಟ್ ಇರುತ್ತೆ. ಓಕೆ, ಪ್ರೈಸ್ ಸರ್ ಈ ರೀತಿ ಎಲ್ಲ ಕವರ್ ಎಲ್ಲ ಹಾಕಿ ಬೆಳಿತೀರಾ ಅಂದ್ರೆ ಸ್ವಲ್ಪ ಜಾಸ್ತಿನೇ ಕಾಸ್ಟ್ ಬೀಳುತ್ತೆ? ಪ್ರೈಸ್ ಬಂದ್ಬಿಟ್ಟು ನಾವು ಇಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಗೌರ್ಮೆಂಟ್ ರೇಟ್ ಕೊಟ್ಟಿದ್ದಾರೆ ಆ ಪ್ರೈಸ್ ನೀವು ಏನೇ ಬೆಳೆದ್ರು ಅದೇ ಪ್ರೈಸ್ ಅಲ್ಲೇ. ಇವಾಗ ಆಲ್ಫೋನ್ಸ ನಾವು 150 ಮಾಡ್ತಾ ಇದೀವಿ, ಮಲ್ಲಿಕಾ 150 ಮಾಡ್ತಾ ಇದೀವಿ, ಈ ತರ. ಇದು ಶುಗರ್ ಬೇಬಿ ಅಂತ ಹೇಳ್ಬಿಟ್ಟು 200 ಇದೆ. ಓಕೆ, ಕಾಲಪಡ ಬಂದ್ಬಿಟ್ಟು ಅದು 150 ಇದೆ. ತೋತಾಪುರಿ ಬಂದ್ಬಿಟ್ಟು 80 rupees ಇದೆ ಮೇಡಮ್ ಕೆಜಿ. ಸೊ ಈ ಥರ. ಓಕೆ ಗೈಸ್, ಗೊತ್ತಾಯ್ತಲ್ಲ ಏನಕ್ಕೆ ವೈಟ್ ಮಲ್ಲಿಕಾ, ವೈಟ್ ಬಾದಾಮಿ ಅಂತ ಕರೀತಾರೆ ಅಂತ. ಪೆಸ್ಟಿಸೈಡ್ಸ್, ಕೆಮಿಕಲ್ಸ್ ಇದರಿಂದ ಎಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕು. ಈ ಸಮ್ಟೈಮ್ಸ್ ಸ್ಪ್ರೇ ಎಲ್ಲ ಮಾಡ್ತಿರ್ತಾರೆ, ಹಣ್ಣಿಗೆಲ್ಲ ಏನೂ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ಕಂಪ್ಲೀಟಾಗಿ ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಕವರ್ ಮಾಡಿ ಪ್ರತಿ ಹಣ್ಣಿಗೂ, ಮರದಲ್ಲಿರೋ ಪ್ರತಿ ಹಣ್ಣಿಗೂ ಈ ರೀತಿ ಕವರ್ ಮಾಡಿ ಬೆಳೆಯೋದಂತೆ. ಹಣ್ಣಾಗಿದ ನಂತರ ಕಟ್ ಮಾಡಿ ಅದೇ ರೀತಿ ಇಳಿಸ್ತಾರೆ. ನೋಡಿ, ಕಾಣಿಸ್ತಾ ಇರುತ್ತೆ ಎಷ್ಟು ಚೆನ್ನಾಗಿ. ಫುಲ್ ಸಾವಯವ ಪದ್ಧತಿನಲ್ಲಿ ಈ ಹಣ್ಣೆಲ್ಲ ಬೆಳೆಯೋದು. ಲಾಲ್ಬಾಗ್ ಮಾವು ಮೇಳಗೆ ಎಂಟ್ರಿ ಹಾಕ್ದಂಗೆ ಸೆಕೆಂಡ್ ಅಂಗಡಿ ಇವ್ರದ್ದು, ನಿಮಗೆ ಬಂದಿದ್ದ ಕೂಡಲೇ ಸಿಗುತ್ತೆ. ಇಲ್ಲಿ ಕಾಣಿಸುತ್ತೆ ವೈಟ್ ಮಲ್ಲಿಕಾ, ವೈಟ್ ಬಾದಾಮಿ ಅಂತ ಹೇಳ್ಬಿಟ್ಟು. ಸೇಮ್ ಲಾಲ್ಬಾಗಲ್ಲಿ ಏನು ಪ್ರೈಸ್ ಕೊಟ್ಟಿರ್ತಾರೆ ಅದೇ ಪ್ರೈಸಲ್ಲಿ ಇವ್ರು ಸೇಲ್ ಮಾಡ್ತಾ ಇರ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತಲೇ ಹೇಳ್ತೀವಿ, ಒಂದ್ಸಲ ಟ್ರೈ ಮಾಡ್ಬೋದು. ನೋಡಿದ್ರಿ ಎಲ್ಲ ಲಾಲ್ಬಾಗ್ನಲ್ಲಿ ನಡೀತಾ ಇರುವಂಥ ಮಾವು ಹಾಗೆ ಹಲಸಿನ ಮೇಳ ಹೇಗಿತ್ತು, ಎಷ್ಟೆಲ್ಲ ವೆರೈಟೀಸ್ ಆಫ್ ಮಾವು ಮತ್ತು ಹಲಸಿತ್ತು ಅಂತ ಹೇಳ್ಬಿಟ್ಟು. ಸೊ ಒಂದ್ಸಲ ಬಂದು ಟ್ರೈ ಮಾಡಿ, ತುಂಬಾ ಚೆನ್ನಾಗಿದ್ದು. ಒಳಗಡೆ ಬರ್ತಿದ್ದಂಗೆ ಅಂತೂ ಘಮ ಘಮ ಅಂತಾಯಿತು. ಸೊ ಒನ್ಸ್ ಬಂದು ಟ್ರೈ ಮಾಡಿ ಅಂತ ಹೇಳ್ತೀನಿ. ಹಾಗೆ ಇದೇ ರೀತಿ ಯಾವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.